ನಮಸ್ಕಾರ ಪ್ರಿಯ ವೀಕ್ಷಕರೇ. ನಾನು ಒಂದು ವಿಷಯ ಹೇಳ್ತೀನಿ. ಅದೇನೆಂದರೆ, ಲಿಂಗಾಯತರು ಅಂದರೆ ಜಗಜ್ಯೋತಿ ಬಸವಣ್ಣವರ ಅವರು ಲಿಂಗ ದೀಕ್ಷೆ ಪಡೆದು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದರು. ಅಂದರೆ ಅವರು ಜಾತಿ ಭೇದಗಳನ್ನು ದೂರವಿಡಲು ಅಥವಾ ಸರ್ವ ಜನಾಂಗೇ ಸುಖಿನೋ ಭವಂತು ಎಂಬ ಮಾತಿನ ಅರ್ಥದಂತೆ ಹೆಣ್ಣು ಮತ್ತು ಗಂಡು ಎರಡೇ ಜಾತಿ ಇರುವುದು ಅದು ಎಂದು ತಿಳಿಸುವುದಕ್ಕಾಗಿ ಅವರು ಏನೇನೆಲ್ಲ ಪ್ರಯತ್ನಪಟ್ಟು ವಿಫಲರಾಗಿದ್ದಾರೆ. ಏಕೆಂದರೆ ಆ ವಿಫಲತೆಯ ಕಾರಣ ಹಿಂದೆ ಒಂದು ಮಾತು ಇದೆ. ಅದು ಏನೆಂದರೆ ಅವರು ಲಿಂಗೈಕ್ಯ ಆಗುವ ಸಮಯದಲ್ಲಿ ಜನರಿಗೆ ಒಂದು ಮಾತು ಹೇಳಬೇಕಾಗಿತ್ತು. ಅದು ಏನೆಂದರೆ, ನಾವು ಈಗ ಮಾಡುತ್ತಿರುವ ಪದ್ಧತಿ ಎಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ 3 ಹೊತ್ತು ಊಟ ಮಾಡುತ್ತೇವೆ. ಆ ಊಟ ಬಸವಣ್ಣವರು ಲಿಂಗೈಕ್ಯ ಆಗುವ ಮುನ್ನ ಈ ಮಾತು ಸರಿಯಾದ ರೀತಿಯಲ್ಲಿ ಹೇಳಿದ್ದರೆ ಇಲ್ಲಿವರೆಗೂ ಯಾರು ಕುರಿ, ಕೋಳಿ, ಮಾಂಸಾಹಾರಗಳನ್ನು ಬಳಸುವಂಥ ವ್ಯಕ್ತಿಗಳನ್ನು ಅವರು ದುರ್ಜನರು ಮತ್ತು ದುಷ್ಟರು ಎಂಬುದನ್ನು, ಅವರು ಮೇಲು ಜಾತಿ ಕೀಳು ಜಾತಿ ಎಂಬುದನ್ನು ಹೀಗೆ ಇರುತ್ತಿರಲಿಲ್ಲ. ಏಕೆಂದರೆ ಅವರು ಈ ಒಂದು ಮಾತು ಸರಿ ಹೇಳಿದರೆ ಎಲ್ಲರೂ ಲಿಂಗಾಯತ ಆಗಿ ಇರುತ್ತಿದ್ದರೆ, ಅದೆಂದರೆ ನಾವು ಮಾಡುತ್ತಿರುವ ಈ 3 ಹೊತ್ತು ಊಟಿನ ಬದಲು 1 ಹೊತ್ತು ಊಟ ಮಾಡಬೇಕು ಮತ್ತು 3 ಹೊತ್ತು ಸ್ನಾನ ಮಾಡಬೇಕು ಎಂದು ಹೇಳಿದ್ದರೆ ಯಾರು ಮೇಲು ಕೀಳು ಮತ್ತು ಕಳ್ಳತನ, ಸುಲಿಗೆ, ದರೋಡೆ ಹಾಗೂ ಮಾಂಸಾಹಾರಿಗಳು ಮತ್ತು ಪದ್ಧತಿಯನ್ನು ಬರುತ್ತಿರಲಿಲ್ಲ. ಅವನು ಒಂದು ಮಾತು ಹೇಳಿದ್ದಾರೆ. ಅದು ಏನೆಂದರೆ, ಹೊಲಸು ತಿಂಬುವನು ಹೊಲೆಯ, ಪೂಜಿಸುವನೇ ಪೂಜಾರಿ, ಅಯ್ಯ ಎಂದರೆ ಸ್ವರ್ಗ, ಎಲೋ ಎಂದರೆ ನರಕ. ಹಾಗೆ ಅಯ್ಯ ಎನ್ನುವನು ಅವನೇ ಲಿಂಗಾಯತ, ಎಲೋ ಅನ್ನುವನೇ ಅವನೇ ಹೊಲೆಯ ಎಂದು ಹೇಳಿದನು. ಹೀಗೆ ಬಸವಣ್ಣವರು ಅಯ್ಯ ಎನ್ನುವನು ಅವನು ಏನಾದರೂ ತಿನ್ನಲಿ, ಅವನ ಅಯ್ಯ ಅನ್ನುವನು ಅವನೇ ಲಿಂಗಾಯತ, ಎಲೋ ಅನ್ನುವನೇ ಅವನೇ ಹೊಲೆಯ ಎಂದು ನಾನು ಹೇಳುತ್ತೇನೆ. ಇನ್ನು ಮುಂದಾದರೂ ನೀವು ಯಾರಾದರೂ ಒಬ್ಬ ಹಿರಿಯ ನಾಗರಿಕರಾಗಲಿ ಕಿರಿಯನಾಗಲಿ, ಮನುಷ್ಯನಲ್ಲಿ ತಲೆಯಲ್ಲಿ ಇರುವುದು ಮಿದುಳು, ಎಲ್ಲರ ತಲೆಯಲ್ಲಿ ಇರುವುದು ಒಂದೇ ತೂಕದ ಗಾತ್ರ, ಒಂದೇ ರೀತಿಯ ಇರುವುದು, ಅದು ಒಂದೇ ತೂಕವಾಗಿರುತ್ತದೆ. ಏನೆಂದರೆ ಹಿರಿಯನು ಮತ್ತು ಕಿರಿಯನು ಎಂಬ ಅಷ್ಟೇ ಎರಡೇ ಭೇದಗಳು ಇರುತ್ತದೆ. ಹಿರಿಯರು ಕಿರಿಯರಿಗೆ ಬುದ್ಧಿ ಹೇಳಬಹುದು ಒಂದೊಂದು ಸಾರಿ, ಆದರೂ ಕಿರಿಯನು ಕೂಡ ಹಿರಿಯನಿಗೆ ಬುದ್ಧಿ ಹೇಳಬಹುದು. ಏಕೆಂದರೆ ಎಲ್ಲರ ತಲೆಯಲ್ಲಿ ಸರಿ ಪ್ರಮಾಣ ಮತ್ತು ಸರಿ ತೂಕದ ಗಾತ್ರವು ಮೆದುಳು ಆಗಿರುತ್ತದೆ. ಅದು ಏನೆಂದರೆ ಪ್ರತಿಯೊಬ್ಬರ ಮನುಷ್ಯನ ತಲೆಯಲ್ಲಿ 3/4 ಕಿಲೋ ಮೆದುಳು ಇರುತ್ತದೆ. ಅದು ಹಿರಿಯರಿಗೂ ಅಷ್ಟೇ ಕಿರಿಯರಿಗೂ ಅಷ್ಟೇ. ಅದಕ್ಕಾಗಿ ಬುದ್ಧಿಯಲ್ಲಿ ಸಣ್ಣವರು ದೊಡ್ಡವರು ಎಂಬುದನ್ನು ಇರುವುದಿಲ್ಲ. ಸಣ್ಣವನಲ್ಲಿ ದೊಡ್ಡ ಬುದ್ಧಿ ಇರುತ್ತದೆ, ದೊಡ್ಡ ಗುಣವಿರುತ್ತದೆ. ದೊಡ್ಡವನಲ್ಲಿ ಚಿಕ್ಕ ಒಂದು ಗುಣವಿರುತ್ತದೆ. ಆ ಗುಣವೇನೆಂದರೆ ಅಯ್ಯ ಎಂದರೆ ಅವನು ದೊಡ್ಡ ಗುಣದವನು, ಎಲೋ ಅಂದನು ಅವನು ಚಿಕ್ಕ ಗುಣದವನು ಎಂದು ಹೇಳುತ್ತೆ. ಹೀಗಾಗಿ ಅಯ್ಯ ಎನ್ನುವನೇ ಲಿಂಗಾಯತ, ಎಲೋ ಎನ್ನುವುದೇ ಹೊಲೆಯ ಎಂಬುದನ್ನು ನಾನು ಹೇಳುತ್ತೇನೆ.